ಎಲ್ಲಿಂದ ಅಂದರೆ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ವರ್ಗ ಇಲ್ಕಲ್. ನಮ್ಮ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ತಲಾ 500 ರೂಪಾಯಿಗಳನ್ನು ಕೊಡಲೇಬೇಕೆಂದು ತಹಸೀಲ್ದಾರರಾದ ಸತೀಶ್ ಕೂಡಲಿಗೆ ಅವರು ನಮಗೆಲ್ಲ ತಾಕೀತು ಮಾಡಿದರು. ಸಾಹೇಬರು ನೀವು ಎಲ್ಲರೂ ಖುಷಿ ಸ್ವಚ್ಛರಿದ್ರೆ ಕೊಟ್ಟರೆ ಮಾಡೋಣಪ್ಪ. ಈಗ ಲೋಕಾಯುಕ್ತರ ಹೆಸರಿನಲ್ಲಿ ಇಲ್ಕಲ್ ತಹಶೀಲ್ದಾರ್ ಹಣ ವಸೂಲಿ ಮಾಡಿದ್ದಾರೆ ಎಂದು ಹುನಗುಂದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ದಾಖಲೆ ಬಿಡುಗಡೆ ಮಾಡಿ ಆರೋಪಿಸಿದ್ದಾರೆ. ಅವರಿಗೆ ಉಪಹಾರ, ಗೋಡಂಬಿ, ದ್ರಾಕ್ಷಿ, ತಂಪು ಪಾನೀಯ ಸೇರಿದಂತೆ ಕಾರ್ಯಕ್ರಮ ಖರ್ಚಿಗೆ ಹಣ ಬೇಕಾಗಿದ್ದು ನಮ್ಮ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ತಲಾ 500 ರೂಪಾಯಿಗಳನ್ನು ಕೊಡಲೇಬೇಕೆಂದು ತಹಸೀಲ್ದಾರರಾದ ಸತೀಶ್ ಕೂಡಲಿಗೆ ಅವರು ನಮಗೆಲ್ಲ ತಾಕೀತು ಮಾಡಿದರು. ಈ ಆರೋಪದ ಬಗ್ಗೆ ಮಾತನಾಡಿದ ಇಲ್ಕಲ್ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಯಾದಂಥ ಎಂಬಿ ಗುಡ್ಡಿ ಮಠ ಅವರು, ನಾನು ಲೋಕಾಯುಕ್ತರ ಕಾರ್ಯಕ್ರಮಕ್ಕೆ ಹಣ ನೀಡಿದ್ದು ನಿಜ, ತಹಶೀಲ್ದಾರರೇ ಹಣ ಕೊಡಿ ಎಂದು ಹೇಳಿದ್ದರು ಎಂದು ಒಪ್ಪಿಕೊಂಡಿದ್ದಾರೆ. ಏನಿಲ್ಲ ಆರೋಪ ಏನು ಮಾಡ್ಯಾರಲ್ರಿ ಸರ್, ಅದೆಲ್ಲ ಸುಳ್ಳು ರೀ. ಆಮೇಲೆ ಅದು ಅಂಬೇಡ್ಕರ್ ಭವನದಾಗನ ಸಾರ್ವಜನಿಕರ ಕುಂದು ಕಾರ್ಯಕ್ರಮ ಮಾಡ್ಯಾರ. ಅವರು ಮಾಡಿದಾಗ ಸಾಹೇಬರು ಮೊದಲಾಗನ ಹಿಂಗೆ ಬರ್ತಾರೆ ನಾಳೆಗೆ, ಮತ್ತೆಲ್ಲರಿಗಿನ ಮತ್ತೇನೋ ಅದು ಏನರ ಖರ್ಚು ಇದ್ರದ್ದು ನಾಷ್ಟ ಟಿಫಿನ್ ಏನರ ಅವರು ಲೇಟಾಗಿ ಹೋದ್ರು ಮಧ್ಯಾಹ್ನ ಮಠ ಮಾಡಿದ್ರಂದ್ರೆ ಅಲ್ಲಿ ಸಾರ್ವಜನಿಕರು ಬರ್ತಾರೆ, ತೊಂದರೆ ಆಗಬಾರ್ದು, ನಮ್ಮಲ್ಲಿಂದ ಎಲ್ಲ ತಾಲೂಕು ಆಫೀಸರ್ ಬರ್ತಾರೆ ಅಂತಂದು ಎಲ್ಲ ಸ್ಟಾಫ್ನು ಹೋಗ್ಬೇಕಾಗತ್ತೆ, ಮತ್ತು ನೀವು ಅದಿರ್ಬೇಕಾಗತ್ತೆ, ಏನೋ ತೊಂದರೆ ಆಗ್ಬಾರ್ದು ಅನ್ನೋದಕ್ಕೆ ಎಲ್ಲರೂ ಕೂಡಿಸಿ ನಾನು EST ಸಿಬ್ಬಂದಿ ವಿಭಾಗ ಮಾಡ್ತಿದ್ದೆ. ನಾನು ಅವಾಗ ಆ ಮೊಮೆಂಟ್ನೊಳಗೆ ಅವರು ಸಾಹೇಬರು ನನ್ನ ಕರೆದು ಎಲ್ಲರನ್ನೂ ಸಿಬ್ಬಂದಿಯವರು ಕರೆದು ಎಲ್ಲರೂ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊಡ್ರಿ, ಅದನ್ನೆಲ್ಲ ಖರ್ಚು ಬರ್ತೈತೆ ಅಲ್ಲಿ, ಏನರ ಟಿಫಿನ್ದು ನೀರಿಂದು ಎಲ್ಲ ವ್ಯವಸ್ಥೆ ಮಾಡೋಣ ಅಂದಿದ್ದಕ್ಕೆ ನಾವೆಲ್ಲರೂ ಒಂದು ಇಚ್ಛೆಲಿಂದ ನಾವು ಕೊಟ್ಟಿವಿ. ಇಚ್ಛೆಲಿಂದ ಸಾಹೇಬರು ಅದನ್ನು ಕಾರ್ಯಕ್ರಮ ಮಾಡಿದರು. ಅಲ್ಲಿ ನಮ್ಮ ಸಿಬ್ಬಂದಿಗೆ ಯಾರಿಗೂ ನಾವು ತೊಂದರೆ ಆಗಲಿ ಒತ್ತಾಯವಾಗಿ ಯಾರೂ ನಾವು ಮಾಡಿಲ್ಲ, ಸಾಹೇಬರು ಮಾಡಿಲ್ಲ. ಸಾಹೇಬರು ನೀವು ಎಲ್ಲರೂ ಖುಷಿ ಸ್ವಚ್ಛರಿದ್ರೆ ಕೊಟ್ಟರೆ ಮಾಡೋಣಪ್ಪ, ಇಲ್ಲಕಂದ್ರೆ ನಾನು ಕೈಲಿ ಅದು ಏನೋ ಖರ್ಚು ಬಂದರೆ ನಾವು ಮಾಡ್ಕೊಂಡ್ರೆ ಸಾಹೇಬ್ರು ಅಂದರು. ಆಮೇಲೆ ಇದಿಷ್ಟಕ್ಕೂ ಮತ್ತು ಹೆಚ್ಚಿಗೆ ಏನೂ ಸಮಸ್ಯೆ ಆಗಿಲ್ಲ ರೀ. ಆಮೇಲೆ ಅಮೌಂಟ್ ಆದರೂ ಯಾರ ಕಡೆಯೂ ನಾವು ಒತ್ತಾಯಪೂರ್ವಕ ಇಸ್ಕೊಂಡಿಲ್ಲ, ಎಲ್ಲರೂ ಕೊಟ್ಟಿಲ್ಲ. ಮುಂದೆ ಬರಬೇಕು ಯಾರು 4-5 ಮಂದಿ ಕೊಟ್ಟರು ಅಷ್ಟೇ ನಾವು ಸಾಹೇಬ್ರು ಕೊಟ್ಬಿಟ್ಟಿವಿ. ಸದ್ಯ ಸಿಬ್ಬಂದಿಗಳಿಂದ ತಹಶೀಲ್ದಾರರು ಲೋಕಾಯುಕ್ತರ ಹೆಸರಿನಲ್ಲಿ ಹಣ ಪಡೆದಿದ್ದು ಸಾಬೀತಾದಂತೆ ಕಾಣ್ತಾ ಇದೆ. ಲೋಕಾಯುಕ್ತರು, ಜಿಲ್ಲಾಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳಲಿದ್ದಾರೆ ಎನ್ನುವುದು ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.